ಹಲೋ ಎಲ್ರಿಗೂ ನಮಸ್ಕಾರ. ನಾನು ಸಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಂಜೆ ರೂಟೀನ್ನ ಶೇರ್ ಮಾಡ್ಕೊತಿದ್ದೀನಿ. ಅರೌಂಡ್ 7 to 7:30 ಆಗಿರ್ಬೋದು. ಸಂಜೆ ಎಲ್ಲ ಸ್ನ್ಯಾಕ್ಸ್ ತಿಂದಿರೋದೆಲ್ಲ ತಟ್ಟೆ ಎಲ್ಲ ಹಾಗೆ ಇತ್ತು. ಅದಕ್ಕೆ ಮೊದಲು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೀನಿ. ಅಂದರೆ ನಾನು ಅಡುಗೆ ಏನಾದರೂ ಮಾಡಬೇಕಂದ್ರೆ ನಾನು ಮೊದಲು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಆಗಿರಬೇಕು. ಅಂದ್ರೆ ಮಾತ್ರ ನನಗೆ ಅಡುಗೆ ಮಾಡೋಕ್ಕೆ ಮೂಡ್ ಬರುತ್ತೆ. ಹಾಗಾಗಿ ಫಸ್ಟು ಎಲ್ಲ ಪಾತ್ರೆನೆಲ್ಲ ತೊಳ್ಕೊಂಡ್ಬಿಡ್ತೀನಿ. ನಾರ್ಮಲ್ ಆಗಿ ಅವಾಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಬಟ್ ಯಾವಾಗಾದ್ರೂ ಒಂದ್ಸರಿ ಬೋರ್ ಆದಾಗ ಹಾಗೆ ಬಿಟ್ಟಿರ್ತೀನಿ. ಅವು ತುಂಬಾ ಏನು ಬಿಟ್ಟಿರೋದಿಲ್ಲ, ಸ್ವಲ್ಪ ಇರುತ್ತೆ. ಅದನ್ನ ಹೀಗೆ ಅಡುಗೆ ಮಾಡುವಾಗಕ್ಕಿಂತ ಮುಂಚೆನೆ ತೊಳ್ಕೊಂಡ್ಬಿಡ್ತೀನಿ. ನಾವೇನಾದ್ರೂ ಪಾತ್ರೆ ಎಲ್ಲ ಹಂಗೆ ಬಿಟ್ಟು ಅಡುಗೆ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಅಡುಗೆ ಆದ್ಮೇಲೆ ಊಟ ಆದ್ಮೇಲೆ ಪಾತ್ರೆ ಎಲ್ಲ ರಾಶಿ ಆಗ್ಬಿಡುತ್ತೆ. ಹಾಗಾಗಿ ನಾನು ಮೊದಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲಾನು. ಆಮೇಲೆ ಊಟ ಆದ್ಮೇಲೆ ತೊಳೆಯೋಕ್ಕೆ ಮನ್ಸಾಗಂಗಿಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಮೊದಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಮೇಲೆ ಊಟ ಆದ್ಮೇಲೆ ಸ್ವಲ್ಪನೇ ಇರುತ್ತಲ್ವಾ, ಮತ್ತೆ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಮೊದಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾರೆಲ್ಲ ಹಿಂಗೆ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ. ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಇವಾಗ ಗ್ಯಾಸ್ ಕಟ್ಟೆ ಮೇಲಿರೋ ಅನ್ನೆಸೆಸರಿ ಪಾತ್ರೆಗಳು ಯಾವ್ಯಾವ ಇದಾವೋ ಅವನ್ನೆಲ್ಲ ತೆಗೆದ್ಬಿಡ್ತೀನಿ. ಅಂದ್ರೆ ನಾನು ಬೆಳಿಗ್ಗೆ ಮಾಡ್ಕೊಂಡಿರೋ ಸಾರಾಗಿರ್ಬೋದು, ಹಾಲಿನ ಪಾತ್ರೆ, ಹಾಗೆ ಇನ್ನು ಏನೇನೋ ಅಡುಗೆ ಉಳಿದಿದ್ರೆ ಅದನ್ನು ಇಟ್ಕೊಂಡಿರ್ತೀನಲ್ಲ, ಅದನ್ನೆಲ್ಲ ಒಂದ್ ಕಡೆ ಅಂದ್ರೆ ಸೈಡ್ ಫೋಲ್ಡಬಲ್ ಟೇಬಲ್ ಮಾಡಿಸ್ಕೊಂಡಿದೀನಿ. ಅದ್ರ ಮೇಲೆ ಅವನ್ನೆಲ್ಲ ಎತ್ತಿಟ್ಟು ನಂತರ ನಾನಿಲ್ಲಿ ಈರುಳ್ಳಿ ಹೆಚ್ಕೊಳ್ಳೋದಾಗಿರ್ಬೋದು, ಮತ್ತೆ ನೆಕ್ಸ್ಟ್ ಅಡುಗೆ ಏನೇನ್ ಮಾಡ್ತೀನಿ ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮತ್ತೆ ಕಟ್ಟೆ ಮೇಲೆ ಇಟ್ಕೊಳ್ತೀನಿ. ಅಂದ್ರೆ ನಾವು ಅಡುಗೆ ಮಾಡುವಾಗ ನಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಒಂದ್ ಕಡೆ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ಬೇಗನೆ ಅಡುಗೆ ಮಾಡ್ಕೊಳ್ಬಹುದು. ಒಲೆ ಮೇಲೆ ಪಾತ್ರೆ ಇಟ್ಟಾಗ ನಾವು ಅದು ಬೇಕು ಇದು ಬೇಕು ಅಂತ ಹುಡ್ಕೋ ಅವಶ್ಯಕತೆ ಇರೋದಿಲ್ಲ. ಎಲ್ಲಾನು ಒಂದೇ ಕಡೆ ಇಟ್ಕೊಂಡ್ಬಿಟ್ರೆ ಒಂದೇ ಸಾರಿನೇ ಹಾಕೊಳ್ಬೋದಲ್ವಾ. ಹಾಗಾಗಿ ನಾನು ಈ ತರ ಮಾಡ್ಕೊಳ್ತೀನಿ. ಹಾಗೇನೆ ಅಡುಗೆಗೆ ಹಾಕೋ ಪದಾರ್ಥಗಳು ಯಾವುದು ಸಹ ಮಿಸ್ ಆಗೋದಿಲ್ಲ. ಒಂದೊಂದ್ಸಾರಿ ನಾವು ಅವಸರದಲ್ಲಿ ಅದನ್ನ ತರಕ್ ಹೋಗಿ ಇದನ್ನ ತರಕ್ ಹೋಗಿ ಯಾವ್ದಾದ್ರು ಒಂದು ಪದಾರ್ಥನೇ ಮಿಸ್ ಮಾಡ್ಬಿಟ್ಟಿರ್ತೀವಿ. ಹಿಂಗೆ ನಾವು ಮೊದ್ಲೇನೆ ಎಲ್ಲಾನು ಒಂದ್ ಕಡೆ ಇಟ್ಕೊಂಡ್ರೆ ಎಲ್ಲಾನು ಪದಾರ್ಥನು ನಾವು ಅಡುಗೆಗೆ ಹಾಕ್ಬೋದು, ಯಾವುದು ಸಹ ಮಿಸ್ ಆಗೋದಿಲ್ಲ. ಇವತ್ ನೈಟ್ ಡಿನ್ನರ್ಗೆ ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಅತ್ತೆದು ಫಾಸ್ಟಿಂಗ್ ಇತ್ತು, ಹಾಗಾಗಿ ಅವ್ರಿಗೆ ಅವಲಕ್ಕಿ ಮಾಡಿದ್ರಾಯ್ತು ಅಂತ ಮಾಡ್ತಿದ್ದೀನಿ. ಅಂದ್ರೆ ಮಧ್ಯಾಹ್ನದನ್ನ ಹಾಗೆ ಉಳಿದಿತ್ತು, ಹಾಗಾಗಿ ಬರೀ ಅವಲಕ್ಕಿ ಮಾತ್ರ ಸಾಕಾಗುತ್ತೆ ಅಂತ ಎಲ್ರಿಗೂ ಅದನ್ನೇ ಮಾಡ್ತಾ ಇದ್ದೀನಿ. ನಾವು ಈ ತರ ನಾಷ್ಟ ಏನಾದ್ರು ಮಾಡಿದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು, ಹುಣಸೆ ಹುಳಿನೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು, ಹುಳಿನ ಸ್ವಲ್ಪ ಜಾಸ್ತಿನೇ ಮಾಡ್ಬಿಟ್ಟಿರ್ತೀವಿ. ಅದು ನಾಷ್ಟಕ್ಕೂ ಆಗಿ ಮತ್ತೆ ಉಳಿದ್ರೂ ಸಹ ಬೆಳಗ್ಗೆ ನಾವು ಬೇರೆ ಯಾವ್ದಾದ್ರು ಪಲ್ಯಗೂ ಸಹ ಹಾಕೊಳ್ಬೋದು. ಇಲ್ಲ ಅಂತಂದ್ರೆ ನಾವು ಅನ್ನಕ್ಕೂ ಅದನ್ನ ಕಲಿಸ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ಬಿಡ್ತೀನಿ ಇದನ್ನ. ಅದಕ್ಕಾಗಿ ನಾನು ಇಲ್ಲಿ 4 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ಎಲ್ಲ ನೀರಲ್ಲಿ ಹಾಕೊಂಡ್ಬಿಡ್ತೀನಿ, ಯಾಕಂತಂದ್ರೆ ಸಿಪ್ಪೆನೂ ಸಹ ಈಸಿಯಾಗಿ ಬಿಡಿಸ್ಕೋಬಹುದು. ಹಂಗೆ ಅದಕ್ಕೆ ಹಾಕನು ತುಂಬಾ ಇರುತ್ತಲ್ವಾ, ಹಾಗಾಗಿ ಫಸ್ಟ್ ನೀರಲ್ಲಿ ಹಾಕೊಂಡ್ಬಿಟ್ಟು ನಂತರ ಸಿಪ್ಪೆನ ಈಸಿಯಾಗಿ ಬಿಡಿಸ್ಕೊಳ್ಬಹುದು. ಹಂಗೆ ಸಿಪ್ಪೆ ಹಾಕೋಕ್ಕೂ ಒಂದು ಪ್ಲೇಟ್ ಇಟ್ಕೊಂಡ್ಬಿಡ್ತೀನಿ. ಯಾಕಂತಂದ್ರೆ ನಾವು ಸಿಪ್ಪೆನ ಹಂಗೆ ನೆಲದ ಮೇಲೆ ಹಾಕೋದ್ರಿಂದ ಕಟ್ಟೆನೂ ಸಹ ವಲ್ಸಾಗ್ಬಿಡುತ್ತೆ. ಹಾಗೆ ಸಿಪ್ಪೆನೂ ಎಲ್ಲ ಗಾಳಿಗೆಲ್ಲ ಹಾರಿ ಕೆಳಗಡೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಒಂದು ಪ್ಲೇಟಲ್ಲಿ ನೀಟಾಗಿ ಅವಾಗಿಂದ ಅವಾಗೆ ತೆಗೆದಿಟ್ಬಿಟ್ರೆ ಗ್ಯಾಸ್ ಕಟ್ಟೆ ಸಹ ಕ್ಲೀನಾಗಿ ಕಾಣಿಸುತ್ತೆ. ಹಾಗೆ ನಮಗೆ ಕೆಲಸನೂ ಜಾಸ್ತಿ ಆಗೋದಿಲ್ಲ. ಈರುಳ್ಳಿನ ಹೆಚ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇನೆ. ಮೆಣಸಿನ್ಕಾಯಿ ಅಂತಂದರೆ ಬರೀ ಮೆಣಸಿನ್ಕಾಯಿ ಅಷ್ಟೇ ಅಲ್ಲ, ಅದರಲ್ಲಿ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನೇ ನಾವು ಅಡುಗೆಗೂ ಹಾಕ್ಬಿಡ್ತೀವಿ. ಅದನ್ನು ಹಾಗೇನೂ ಸಹ ತಿನ್ಬೋದು. ನಮ್ಮ ಮನೆಯಲ್ಲಿ ಅದಕ್ಕೆ ಗಡ್ಬಡ್ ಚಟ್ನಿ ಅಂತ ಅಂತೀವಿ. ಅದನ್ನ ನಾವು ಅಡುಗೆಗೆ ಅಥವಾ ಹಾಗೆ ರೊಟ್ಟಿಲಿ ಹಚ್ಕೊಂಡು ತಿನ್ನೋಕ್ಕೆ ಬಳಸ್ಕೊಳ್ತೀವಿ. ಈಗ ಒಂದು ಪಾತ್ರೆಗೆ 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ.
ಇವಾಗ ಸಾಸಿವೆ, ಜೀರಿಗೆ, ಕರಿಬೇವು ಅದನ್ನೆಲ್ಲ ಹಾಕ್ಕೊಂಡು ನಂತರ ಈರುಳ್ಳಿ ಫ್ರೈ ಮಾಡ್ಕೊತಿದ್ದೀನಿ. ಅವಲಕ್ಕಿ ಎಲ್ಲರೂ ಮಾಡಿರ್ತಾರೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾವು ನಮ್ಮನೇಲಿ ಶೇಂಗಾ, ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಅದೆಲ್ಲನೂ ಹಾಕ್ತೀವಿ. ಅಂದರೆ ಬಾಯಲ್ಲಿ ಬಂದರೆ ಸ್ವಲ್ಪ ರುಚಿ ಆಗುತ್ತೆ ಅಂತ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊತೀವಿ. ಕಡಲೆಬೇಳೆ, ಉದ್ದಿನ ಬೇಳೆ ಹಾಗೆ ಶೇಂಗಾ ಅವೆಲ್ಲ ಕೆಂಪಾದ ನಂತರ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ, ಯಾಕಂತಂದರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ. ಆಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಟೇಸ್ಟ್ ನೋಡಿ. ನಾನು ಯಾವುದೇ ಅಡುಗೆ ಮಾಡಿದರೂ ಟೇಸ್ಟ್ ನೋಡಿನೇ ಎಲ್ರಿಗೂ ಕೊಡೋದು. ಯಾಕಂತಂದರೆ ನನಗೆ ಟೇಸ್ಟ್ ಮಾಡಿಲ್ಲ ಅಂತಂದರೆ ನನಗೆ ಸಮಾಧಾನನೇ ಇರಲ್ಲ, ಹೆಂಗಾಗಿದೆ ಏನೋ ಅಂತ ಚಿಂತೆ ಆಗಿಬಿಡುತ್ತೆ. ಹಾಗಾಗಿ ಏನಾದರೂ ಅಡುಗೆ ಮಾಡಿರಲಿ ಮೊದಲು ಅದನ್ನು ಟೇಸ್ಟ್ ಮಾಡಿ ನೋಡಿರ್ತೀನಿ. ಅದೆಲ್ಲ ಫ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ನಾನು ಏನಾದರೂ ಬೇರೆ ಪಾತ್ರೆ ಏನಾದರೂ ಇದ್ದರೆ ಅದನ್ನೆಲ್ಲ ಹರಡಿರೋದಿತ್ತಂದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಹೆಚ್ಚಿಟ್ಕೊಂಡಿರೋ ಮಣೆ ಆಗಿರ್ಬೋದು ಅದನ್ನೆಲ್ಲ ಇವಾಗಲೇ ತೊಳ್ಕೊಂಡು ಆರಕ್ಕೆ ಇಟ್ಬಿಡ್ತೀನಿ. ಇಲ್ಲ ಅಂತಂದರೆ ಎಲ್ಲ ಒಮ್ಮೆಲೆ ಮಾಡಬೇಕು ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ, ಹಾಗೆ ನಮಗೆ ಬೋರ್ ಕೂಡ ಆಗಿಬಿಡುತ್ತೆ. ನಂತರ ಇಲ್ಲಿ ಹುಳಿ ಹಾಕ್ಕೊತಿದ್ದೀನಿ, ಹುಣಸೆ ಹುಳಿ. ಇದನ್ನು ಮೊದಲೇ ನೆನೆಸಿಟ್ಕೊಂಡಿರಬೇಕು. ಅದನ್ನು ಫಸ್ಟ್ ನಾನು ಗಟ್ಟಿ ಹುಳಿನ ಹಾಗೆ ಹಿಂಡ್ಕೊತೀನಿ. ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಹುಳಿ ಎಲ್ಲ ಹಿಂಡ್ಕೊತೀನಿ. ಅದು ಚೆನ್ನಾಗಿ ನೀರು ಹೋಗೋವರೆಗೂ ನಾವು ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಅವಲಕ್ಕಿನ ತಗೊಳ್ತಿದ್ದೀನಿ. ನಾನು ನೋಡೇ ಇರಲಿಲ್ಲ, ತೆಳು ಅವಲಕ್ಕಿ ಮುಗ್ದೋಗ್ಬಿಟ್ಟಿತ್ತು. ಇನ್ನೇನು ಮಾಡೋದು ಅಂತ ಗಟ್ಟಿ ಅವಲಕ್ಕಿನೇ ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಕೊಂಡು ನೆನೆಸ್ಕೊಂಡೆ. ಒಂದು 5 ಮಿನಿಟ್ಸಲ್ಲೆಲ್ಲ ನೆಂದೋಗ್ಬಿಡ್ತು. ಅದಾದ ನಂತರ ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ನಾನು ಹೇಳಿದ್ನಲ್ಲ, ಹುಳಿನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೆ. ಅದನ್ನು ಒಂದು ಬಟ್ಲಲ್ಲಿ ತೆಕ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಅವಲಕ್ಕಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುಟಾಣಿ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ, ತುಂಬಾ ರುಚಿಯಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.